ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಇವತ್ತಿನ ಈ ವಿಡಿಯೋ ನಂದು 21 ಡೇಸ್ ವೇಟ್ ಲಾಸ್ ಚಾಲೆಂಜ್ನ ಸೆಕೆಂಡ್ ಡೇ ಆಗಿರುತ್ತೆ. ಸೊ ಇವತ್ತು ಕೂಡ ನಾನು 11 ಗಂಟೆಯಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 11 ಗಂಟೆ ನನ್ನ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಡಿಟಾಕ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ. ಡಿಟಾಕ್ಸ್ ಡ್ರಿಂಕನ್ನು ನೀವೇನಾದರೂ ತೊಗೊಳೋದಕ್ಕಾಗೋದಿಲ್ಲ, ನನ್ನ ವರ್ಕ್ ಇದರಲ್ಲಿ ತೊಗೊಳಕ್ಕಾಗಲ್ಲ ಅಂತಂದರೆ ಪರವಾಗಿಲ್ಲ, ನೀವು ತೊಗೊಳ್ದೇ ಬೇಕಂದ್ರೆ ಹಾಗೆಯೇ ನೀವು ಈಟಿಂಗ್ ವಿಂಡೋನ ಏನಾದರೂ ಒಂದು ಲೈಟಾಗಿ ಏನಾದರೂ ತೊಗೊಂಡು ಬೇಕಂದರೆ ನೀವು ಮಾಡ್ಕೋಬೋದು. ಟೈಮ್ ಇರೋರು, ನಿಮ್ಮ ಟೈಮ್ಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋರು ಮಾತ್ರ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡು ಮಾಡೋದ್ರಿಂದ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ನಮ್ಮ ದೇಹದಿಂದ. ಅದರಿಂದ ನಮಗೆ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಸೊ ಅದಕ್ಕೇ ಡಿಟಾಕ್ಸ್ ಡ್ರಿಂಕನ್ನು ತಗೋಬೇಕು ಅಂತ ಹೇಳ್ತಾರೆ. ಸೊ ಇವಾಗ ಡಿಟಾಕ್ಸ್ ಡ್ರಿಂಕ್ನ ಕುಡ್ದಾಯಿತು. ಇನ್ನು ನೆಕ್ಸ್ಟ್ ಏನಿದ್ರು 2 ಅವರ್ ವೆಯ್ಟ್ ಮಾಡಬೇಕು ಏನಾದರೂ ತಿನ್ನೋದಕ್ಕೆ. ನಾನು ಫಸ್ಟೇ ಹೇಳ್ದಂಗೆ ನಾನು ಇವಾಗ ಇನ್ನು 1 ಗಂಟೆಗೆ ನಾನು ಫ್ರೂಟ್ಸ್ನ ತಗೋತೀನಿ. ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ಸೊ ಅದಕ್ಕೆ ನಾನು ಫ್ರೂಟ್ಸ್ನ ತಗೋತಾ ಇದ್ದೀನಿ. ನೆನ್ನೆ ತಗೊಂಡ ರೀತಿಯೇ ಇವತ್ತು ಕೂಡ ಫ್ರೂಟ್ನ ತಗೋತಾ ಇದ್ದೀನಿ. ಇವಾಗ ನಾನು ಮಧ್ಯಾಹ್ನದ ಊಟಕ್ಕೋಸ್ಕರ ಕಡಲೆ ಹಿಟ್ಟಿನ ದೋಸೆನ ಮಾಡ್ಕೊತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕಡಲೆ ಹಿಟ್ಟಿನ ದೋಸೆ ಮಾಡೋದಕ್ಕೆ ನಮಗೆ 1 ಬಟ್ಲು ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಮತ್ತು 1 ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನಿವಾಗ ಒಂದು ಪಾತ್ರೆಗೆ ಹಾಕೋತೀನಿ. ಇವಾಗ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ, ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ, ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕೋತಾ ಇದ್ದೀನಿ, ಈರುಳ್ಳಿ ಮತ್ತು ಕೊತ್ತಂಬರಿನೂ ಕೂಡ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದೇ ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕೋಂತ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಗಂಟಿಲ್ದೇ ಮಿಕ್ಸ್ ಮಾಡ್ಕೊಂಡು ಬರೋಣ ಇದನ್ನು. ಸ್ವಲ್ಪ ನೀರು ಹಾಕಿದ್ರೂ ಇದು ಬೇಗನೆ ನೀರಾಗಿಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ನೀವು ಹಾಕೊಳ್ಳಿ. ನೋಡಿ, ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕೋಬೋದು. ಇದಕ್ಕೆ ನನಗೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸುತ್ತೆ. ಈ ಕನ್ಸಿಸ್ಟೆನ್ಸಿಲಿದ್ದರೆ ನೀವು ದೋಸೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಕೂಡ ಹಾಕೊಂಡ್ಬಿಡೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೈ ಹಾಕೊಂಡ್ಬಿಡೋಣ. ಇದನ್ನು ಇನ್ಸ್ಟೆಂಟಾಗೆ ಮಾಡ್ಕೊಂಡ್ಬಿಡ್ಬೋದು. ಇದನ್ನೇನು ನೀವು ಫರ್ಮೆಂಟೇಷನ್ ಮಾಡಬೇಕು ಅನ್ನೋದು ಏನಿರಲ್ಲ. ಇವಾಗೇನೆ ಹಿಟ್ಟು ಮಾಡಿಕೊಂಡು ಇವಾಗೇನೆ ನೀವು ದೋಸೆನ ಹಾಕೊಂಡ್ಬಿಡ್ಬೋದು.
ದೋಸೆ ಹಾಕೊಳ್ಳೋದಕ್ಕೆ ಇವಾಗ ಹಂಚಿಟ್ಕೊಂಡ್ಬಿಡೋಣ. ಹಂಚ ಮೇಲೆ ಈ ರೀತಿ ಕೈ ಆಡಿಸಿ ನೋಡಿದಾಗ ನಮಗೆ ಬಿಸಿಯಾಗಿ ನಮಗೆ ಅನ್ನಿಸ್ಬೇಕು, ಆವಾಗ ಹಂಚು ಕಾದಿದೆ ಅಂತ ಅರ್ಥ. ಸೊ ಇವಾಗ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ದೋಸೆ ಹಾಕೋಣ. ಇದಕ್ಕೆ ನಾನು ದೋಸೆಗೆ 2 ಸ್ಪೂನಷ್ಟು ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು ನಾವು ಈವನ್ಲಿ ಸ್ಪ್ರೆಡ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಇದಕ್ಕೆ ನಾವು ತರಕಾರಿ ಹಾಕಿರೋದ್ರಿಂದ ಇದು ಈವನ್ಲಿ ಸ್ಪ್ರೆಡ್ ಆಗೋಲ್ಲ. ಸ್ವಲ್ಪನೇ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು ನಾರ್ಮಲ್ ದೋಸೆ ಥರ ಇದು ಬರೋದಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಈ ದೋಸೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಬೇಕಂದರೆ ನೀವು ಬಳಸ್ಕೋಬೋದು. ನಾನು ಇಲ್ಲಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇವಾಗ ನಾನು ಬೇಯಿಸ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಬಿಟ್ಟು ನೋಡಿದರೆ ನೀವು ಈ ಥರ ಬೆಂದಿರುತ್ತೆ. ಇದನ್ನು ನೀವು ತಿರುಗಿಸಿ ಕೂಡ ಬೇಯಿಸ್ಕೋಬೇಕಾಗುತ್ತೆ ನೀಟಾಗಿ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ, ವಿಡಿಯೋ ಶೂಟ್ ಮಾಡಬೇಕಾದ್ರೂ ಅಷ್ಟೇ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಇರುತ್ತೆ. ಯಾಕಂದರೆ ನಮ್ಮ ಮನೆ ಹತ್ರ ಇರೋ ರೋಡಲ್ಲಿ ತುಂಬ ವೆಹಿಕಲ್ಸು ಯಾವಾಗಲೂ ಓಡಾಡ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ನನ್ನ ಒಂದು ವಿಡಿಯೋನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಇರುತ್ತೆ. ಸೊ ನೋಡಿ, ಇವಾಗ ಮಾತಾಡ್ತಾನೆ ದೋಸೆ ರೆಡಿಯಾಗೇ ಹೋಗ್ಬಿಡ್ತು. ಇದೇ ರೀತಿ ನಾವು 2 ದೋಸೆನ ಮಾಡ್ಕೊಂಡು ತಗೋಬೇಕಾಗುತ್ತೆ. ನಮ್ಮ ಮಧ್ಯಾಹ್ನದ ಊಟಕ್ಕೆ 2 ದೋಸೆನ ನಾನು ತಗೋತಾ ಇದ್ದೀನಿ. ಸೊ ಈ ದೋಸೆನೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಮಾಡೋದು ಕೂಡ ತುಂಬ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು, ಟೈಮು ಜಾಸ್ತಿ ತಗೊಳೋದಿಲ್ಲ. ನಿಮ್ಮನೇಲೂ ಇದನ್ನು ಟ್ರೈ ಮಾಡಿ ನೋಡಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು 2 ಕಡಲೆ ಹಿಟ್ಟಿನ ದೋಸೆ ತಗೊಂಡಿದ್ದೀನಿ. ಸೌತೆಕಾಯಿ ಕ್ಯಾರೆಟ್ನ ಫೈಬರ್ಗೋಸ್ಕರ ತಗೊಂಡಿದ್ದೀನಿ. ಮತ್ತು ಟೊಮೆಟೊ ಚಟ್ನಿ, ಟೊಮೆಟೊ ಸಾಸ್ನ ತಗೊಂಡಿದ್ದೀನಿ ಇದ್ರ ಜೊತೆ ಹಚ್ಕೊಂಡು ತಿನ್ನೋದಕ್ಕೋಸ್ಕರ. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ. ಸೊ ಇವಾಗ ನಾನು ಮಧ್ಯಾಹ್ನದ ಊಟನ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ವಾಕ್ ಕೂಡ ಮಾಡ್ಕೊಂಡು ಬಂದಾಯಿತು ನಾನಿವಾಗ. ಸೊ ಸಂಜೆ ಆಯಿತು, ಇವಾಗ ಟೀನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಂಜೆ ಆಗಿದೆ, ನಾನು ಟೀ ತಗೋತಾ ಇದ್ದೀನಿ. ಈ ರೆಸಿಪಿನ ನಾನು ನೆನ್ನೆ ಅಪ್ಲೋಡ್ ಮಾಡಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇವಾಗ ಟೈಮ್ ಬಂದು 6:30 ಆಗಿದೆ. ಸೊ ನನ್ನ ಡಿನ್ನರ್ ಟೈಮ್ ಆಯಿತು. ಇವಾಗ ನಾನು ಊಟ ಮಾಡ್ಕೋತೀನಿ ನನ್ನ ಡಿನ್ನರ್ನ. ಇವತ್ತು ನಾನು ಏನು ತಗೋತಾ ಇದ್ದೀನಿ ಡಿನ್ನರ್ಗೆ ಅಂತ ತೋರಿಸ್ತೀನಿ ನೋಡಿ. ಇವತ್ತಿನ ಡಿನ್ನರ್ಗೆ ನಾನು 2 ಗೋಧಿ ಚಪಾತಿ ತೊಗೊಂಡಿದ್ದೀನಿ ಮತ್ತು ಬೇಳೆ ದಾಲ್ ಮಾಡ್ಕೊಂಡಿದ್ದೆ ಇವತ್ತು, ಪ್ಲಸ್ ನಾನು ಸಾಲೆಡ್ ತೊಗೊಂಡಿದ್ದೀನಿ ಇವತ್ತು. ಸೊ ಇವಾಗ ನಾನು ಊಟ ಮುಗಿಸ್ಕೊಂಡು ವಾಕ್ ಕೂಡ ಮುಗಿಸ್ಕೊಂಡು ಬಂದಾಯಿತು. ಸೊ ಇಲ್ಲಿಗೆ ನನ್ನ ಇವತ್ತಿನ ಒಂದು ಈಟಿಂಗ್ ವಿಂಡೋ ಎಂಡ್ ಆಗ್ತಾ ಇದೆ. ಸೊ ಅದೇ ರೀತಿ ನಾನು ಈ ವಿಡಿಯೋ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.